ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಜೊತೆಯಾಗಿ ಈ ಚುನಾವಣೆಯ ಇನ್ನೊಂದು ಹಂತವಾಗಿ ಬಂದಿರತಕ್ಕಂಥದ್ದು ನೈಋತ್ಯ ಶಿಕ್ಷಣ ಕ್ಷೇತ್ರ. ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಜಿ ಅವರು ಇಲ್ಲೇ ಬಂದು ಅನೌನ್ಸ್ ಮಾಡಿದ್ರು ಕೂಡ. ಆ ಸಂದರ್ಭದಲ್ಲಿ ಕೆ ಮಂಜುನಾಥ್ರವರು ನಮ್ಮ ನೈಋತ್ಯ ಶಿಕ್ಷಣ ಕ್ಷೇತ್ರಕ್ಕೆ ಕ್ಯಾಂಡಿಡೇಟ್ ಆಗಿದ್ದಾರೆ ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಅವರು ಕಳೆದ ಬಾರಿ ನಮ್ಮ ಕ್ಯಾಂಡಿಡೇಟ್ ಕೂಡ ಆಗಿದ್ದರು ನೈಋತ್ಯ ಶಿಕ್ಷಣ ಕ್ಷೇತ್ರಕ್ಕೆ. ಎಲ್ಲೋ ಒಂದು ಕಡೆ ಶಿಕ್ಷಣ ಕ್ಷೇತ್ರಕ್ಕೆ ಶಿಕ್ಷಕರ ನೋವುಗಳಾಗಿರ್ಬೋದು, ಶಿಕ್ಷಕರ ಅನುಕೂಲತೆ ಆಗಿರ್ಬೋದು, ಶಿಕ್ಷಕರ ಮುಂದಿನ ಭವಿಷ್ಯದ ವಿಚಾರವಾಗಿ ಒಬ್ಬರು ಶಿಕ್ಷಕರಾಗಿ ಹೈಸ್ಕೂಲಿನ ಶಿಕ್ಷಕರಾಗಿ ಕೆ ಮಂಜುನಾಥ್ರವರು ಸೈನ್ಸ್ ಮತ್ತು ಮ್ಯಾಥ್ಸ್ನ ಟೀಚರ್ ಆಗಿಬಿಟ್ಟು ಕೆಲಸ ಮಾಡಿರ್ತಕ್ಕಂಥ ಒಂದು ದೊಡ್ಡ ಅನುಭವ. ಅದೇ ರೀತಿ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ. ಬಹಳ ಮುಖ್ಯವಾಗಿ ಏನು ಶಿಕ್ಷಕರ ಕ್ಷೇತ್ರಕ್ಕೆ ಇಡೀ ರಾಜ್ಯದ ಒಂದು ಪದಾಧಿಕಾರಿಯಾಗಿ, ಒಂದು ಅಧ್ಯಕ್ಷರಾಗಿ ಅವರ ನೋವುಗಳಿಗೆ, ಕಷ್ಟಗಳಿಗೆ ಸಹಕಾರಿಯಾಗಿರ್ತಕ್ಕಂಥವ್ರು, ಭಾಗಿಯಾಗಿರ್ತಕ್ಕಂಥ ಕೆ ಮಂಜುನಾಥ್ ಅವ್ರನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರ. ಅದೇ ರೀತಿ ಲೋಕಸಭಾ ಚುನಾವಣೆಯ ಜೊತೆಯಾಗಿ ಈ ಒಂದು ಚುನಾವಣೆಗೂ ಕೂಡ ನಾವು ಹೆಜ್ಜೆ ಆಗ್ತಾ ಇದ್ದೀವಿ. ಇವಾಗ ಎಲ್ಲ ಟೀಚರ್ಸ್ಗಳನ್ನ ಸ್ಕೂಲ್ಗಳಲ್ಲಿ ಕೂಡ ಟೀಚರ್ಸ್ನ ಭೇಟಿ ಮಾಡೋದು ವಿಚಾರವಾಗಿ, ಜೊತೆಯಾಗಿ ನಮ್ಮ ಏನು ವ್ಯಾಲ್ಯೂಯೇಷನ್ ಸೆಂಟರ್ಸ್ ಆಗಿರ್ಬೋದು ಅಥವಾ ಟೀಚರ್ಸ್ ಮನೆಗಳಿಗೆ ಹೋಗ್ತಕ್ಕಂಥ ಆಗಿರ್ಬೋದು, ಟೀಚರ್ಸ್ಗಳಿಗೂ ಕೂಡ ಹೋಗಿ ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ತಕ್ಕಂಥ ಎಲ್ಲ ಅನುಭವ ಕೂಡ ಕೆ ಮಂಜುನಾಥ್ರವ್ರಿಗಿದೆ. ಅವ್ರಿಗೂ ಕೂಡ ಶಿವಮೊಗ್ಗ ನಗರದಲ್ಲಿರ್ತಕ್ಕಂಥ ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ. ಕೊಡಗು ಜಿಲ್ಲೆಯ ಕುಶಾಲನಗರ, ನಾನು ಮೂಲತಃ ಶಿಕ್ಷಕನಾಗಿ 1994ನೇ ಇಸವಿಯಲ್ಲಿ ಸರ್ಕಾರಿ ಪ್ರೌಢಶಾಲಾ ಗಣಿತ ಮತ್ತು ವಿಜ್ಞಾನ ಶಿಕ್ಷಕನಾಗಿ ಸೇವೆಗೆ ಸೇರಿದೆ. ಸುಮಾರು 17 ವರ್ಷಗಳು ಸರ್ಕಾರಿ ಸೇವೆಯನ್ನು ಮಾಡಿ ಅಲ್ಲಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಸೋಮವಾರಪೇಟೆ ತಾಲೂಕಿನ ಅಧ್ಯಕ್ಷನಾಗಿ, ಕೊಡಗು ಜಿಲ್ಲೆ ಅಧ್ಯಕ್ಷನಾಗಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ, ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷನಾಗಿ 10 ಹಲವು ಯಶಸ್ವಿ ಹೋರಾಟಗಳನ್ನು ಮಾಡಿ ಶಿಕ್ಷಕರ ಕ್ಷೇತ್ರದಲ್ಲಿ ಶಿಕ್ಷಕರ MLC ಆಗಬೇಕು ಅನ್ನೋ ಮಹದಾಸೆಯಿಂದ ಶಿಕ್ಷಕರ ಒತ್ತಡಕ್ಕೆ 33 ತಾಲೂಕಿನ ಸಭೆಯನ್ನು ಮಾಡಿ 2012ನೇ ಇಸವಿಯಲ್ಲಿ ನನ್ನನ್ನು ಸ್ವಯಂ ನಿವೃತ್ತಿಯನ್ನು ಕೊಡಿಸಿ ಇಂಡಿಪೆಂಡೆಂಟಾಗಿ ನನ್ನನ್ನು ಕ್ಯಾಂಡಿಡೇಟ್ ಆಗಿ ಸಂಘ ನಿಲ್ಲಿಸ್ತು. ಆ ಒಂದು ಚುನಾವಣಾ ಒಂದು ತಂತ್ರಗಾರಿಕೆಯಲ್ಲಿ ಸರ್ಕಾರದ ವಿರುದ್ಧ ಗೆಲ್ಲಲಿಕ್ಕೆ ಅಸಾಧ್ಯ ಆದರೂ ಕೂಡ 170 ಮತಗಳ ಅಂತರದಲ್ಲಿ ನಾನು ಪರಾಭವವನ್ನು ಹೊಂದಿದೆ. 6 ಜಿಲ್ಲಾ ವ್ಯಾಪ್ತಿಗೆ ಒಳಪಡುತ್ತೆ. ಶಿವಮೊಗ್ಗ ಜಿಲ್ಲೆ, ಪೂರ್ಣ ಚಿಕ್ಕಮಗಳೂರು ಜಿಲ್ಲೆ, ಕೊಡಗು ಜಿಲ್ಲೆ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಚನ್ನಗಿರಿ, ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕುಗಳು ದಾವಣಗೆರೆ ಜಿಲ್ಲೆಯಲ್ಲಿ ಒಳಪಡ್ತದೆ. ಸುಮಾರು 19,380 ಮತಗಳು ನಮ್ಮ ಕ್ಷೇತ್ರದಲ್ಲಿ ಇದುವರೆಗೆ ನೋಂದಣಿಯಾಗಿದೆ. ಇನ್ನೂ ಕೂಡ 2-3 ಸಾವಿರ ಮತಗಳು ನೋಂದಾವಣೆ ಆಗಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಶಿಕ್ಷಕರಿಗೆ ಬಹಳ ಮುಖ್ಯವಾದಂಥ ಒಂದು ಆಘಾತಕಾರಿಯಾದಂಥ ವಿಚಾರ ಅಂತ ಹೇಳಿದ್ರೆ ನ್ಯೂ ಪೆನ್ಷನ್ ಸ್ಕೀಮನ್ನು ರದ್ದು ಮಾಡಬೇಕು ಅಂತ. ಹಿಂದೆ ನಮ್ಮ ಕಾಂಗ್ರೆಸ್ ಸರ್ಕಾರಗಳು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಸರ್ಕಾರಿ ನೌಕರರುಗಳಿಗೆ, ಶಿಕ್ಷಕರು ಸೇರಿದಂತೆ ಮಾಸಿಕವಾಗಿ ಪಿಂಚಣಿಯನ್ನು ಕೊಡುವಂಥದ್ದು 60 ವರ್ಷಗಳ ನಂತರ ರಿಟೈರ್ಡ್ ಆದಮೇಲೆ ಒಂದು ಪದ್ಧತಿ ಇತ್ತು. ಅದನ್ನು ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತ ಹೇಳಿ ಕರಿತಾ ಇದ್ವಿ ನಾವು. ಹಿಂದೆ ಜಾರಿಯಲ್ಲಿದ್ದಂಥ ನಿಶ್ಚಿತ ಪಿಂಚಣಿ ಯೋಜನೆ ಅಂತ ಹೇಳ್ತೇವೆ ಅದನ್ನು. 60 ವರ್ಷಗಳ ನಂತರ ಏನು ಅವರ ಜೀವನ ಪೂರ್ತಿ ಸರ್ಕಾರಿ ಸೇವೆಯಲ್ಲಿ ಒಂದು ಅವರ ಸಮಯವನ್ನು ವ್ಯಯಿಸಿದ್ರು, ಒಂದು ಸೇವೆಯನ್ನು ಮಾಡಿದ್ರು, ಅದರ ಪರಿಣಾಮವಾಗಿ ಮುಂದುವರೆದ ಭಾಗವಾಗಿ 60 ವರ್ಷದ ನಂತರ ಅವರ ವೃದ್ಧಾಪ್ಯದಲ್ಲಿ ಅವರ ಆರೋಗ್ಯ ಸ್ಥಿತಿಗೆ ಮತ್ತು ಅವರ ಜೀವನೋಪಾಯಕ್ಕೆ ಕೊಡ್ತಾ ಇದ್ದಂಥ ಪಿಂಚಣಿ ಯೋಜನೆ, ಇದು ಪುಕ್ಕಟೆಯಾಗಿ ಕೊಡುವಂಥದ್ದು ಇಲಾಖೆಯಿಂದ, ಸರ್ಕಾರದಿಂದ ಅಲ್ಲ. ಅದು ಅವರ ಸೇವೆಯನ್ನು ಪರಿಗಣಿಸಿ ಕೊಡುವಂಥ ಮುಂದುವರಿದ ಭಾಗ ಅದು ಪಿಂಚಣಿ. ಅದು ಇವರಿಗೆ ಪುಕ್ಕಟೆಯಾಗಿ ನಾವು ಕೊಡ್ತಾ ಇದ್ದೇವೆ ಅನ್ನುವಂಥ ಭಾವನೆಯಿಂದ ಹೊಸ ಪಿಂಚಣಿ ಯೋಜನೆಯನ್ನು ರದ್ದು ಮಾಡಿದ್ರಲ್ಲ, ಅವರಿಗೆ ಈ ಚುನಾವಣೆಯಲ್ಲಿ ಶಾಪ ಆಗಬೇಕು. ಈ ಹಳೆ ಪಿಂಚಣಿ ಯೋಜನೆಯನ್ನು 1/4/2006ಕ್ಕೆ ರದ್ದು ಮಾಡ್ತಾರೆ. ಮಾನ್ಯ ರಾಜ್ಯ ಸರ್ಕಾರದಲ್ಲಿ
this is the order copy. NPS was introduced with effect from 1/4/2006 in Karnataka state. ಈ ರಾಜ್ಯದ 25ನೇ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಜಾತ್ಯತೀತ ಜನತಾದಳ JDS ಫೆಬ್ರವರಿ 3, 2006ರಿಂದ ಅಕ್ಟೋಬರ್ 8, 2007ರವರೆಗೆ ಮುಖ್ಯಮಂತ್ರಿ ಆಗಿರ್ತಾರೆ. 31/3/2006ಕ್ಕೆ ಅವರು ಆದೇಶವನ್ನು ಮಾಡ್ತಾರೆ. ಹಿಂದಿನ ತಿಂಗಳು 3 ಫೆಬ್ರವರಿ 2006ಕ್ಕೆ ಮುಖ್ಯಮಂತ್ರಿ ಆಗ್ತಾರೆ. 1/4/2006ಕ್ಕೆ ಹಳೆ ಪಿಂಚಣಿ ಯೋಜನೆಯನ್ನು ರದ್ದು ಮಾಡಿ ಆದೇಶ ಮಾಡಿ ಅವರು ಜಾರಿ ಮಾಡ್ತಾರೆ. ಈ ಸಮ್ಮಿಶ್ರ ಸರ್ಕಾರದಲ್ಲಿ 5ನೇ ಉಪಮುಖ್ಯಮಂತ್ರಿ ಈ ರಾಜ್ಯದ್ದು BS ಯಡಿಯೂರಪ್ಪನವರು ಅದೇ ದಿನಾಂಕ 3 ಫೆಬ್ರವರಿ 2006ರಿಂದ 8 ಅಕ್ಟೋಬರ್ 2007ರವರೆಗೆ ಸುಮಾರು 20 ತಿಂಗಳು, 1 ವರ್ಷ 253 ದಿವಸಗಳು ಅವರು ಉಪಮುಖ್ಯಮಂತ್ರಿ ಆಗಿರ್ತಾರೆ. ಹಳೆ ಪಿಂಚಣಿ ಯೋಜನೆಯನ್ನು ರದ್ದು ಮಾಡಿದಂಥವ್ರು ಮತ್ತು ಹೊಸ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡಿದಂಥವ್ರು. ಹೊಸ ಪಿಂಚಣಿ ಯೋಜನೆ ಉಪಯೋಗಕ್ಕಿಲ್ಲದೆ ಇರುವಂಥ ಯೋಜನೆ ಅದು ಆಮೇಲೆ ಹೇಳ್ತೀನಿ ನಾನು. ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಅವ್ರು ಹೇಳ್ತಾರೆ ತಪ್ಪು ಗ್ರಹಿಕೆಯನ್ನು ಮಾಡಿಸಿದ್ದಾರೆ ನೌಕರರ ವಲಯದಲ್ಲಿ ಮತ್ತು ಸಾರ್ವಜನಿಕವಾಗಿ. ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರು ರದ್ದು ಮಾಡಿದ್ರು, ರಾಜ್ಯದಲ್ಲಿ ಧರ್ಮ್ ಸಿಂಗ್ ಅವರು ರದ್ದು ಮಾಡಿದ್ರು ಅನ್ನುವಂಥ ತಪ್ಪು ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ ಈ ರಾಜ್ಯದಲ್ಲಿ. ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ NPS ಅಂತಂದರೆ ನ್ಯೂ ಪೆನ್ಷನ್ ಸ್ಕೀಮ್ ಅಲ್ಲ, ಆ್ಯಕ್ಚುಲಿ ಹೊಸ ಪಿಂಚಣಿ ಯೋಜನೆ ಅಲ್ಲ. ದೇರ್ ಇಸ್ ನೋ ಆರ್ಡರ್ ಕಾಲ್ಡ್ ನ್ಯೂ ಪೆನ್ಷನ್ ಸ್ಕೀಮ್, ಇಟ್ ಈಸ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್. ನ್ಯಾಷನಲ್ ಸ್ಕೀಮ್ ಅಂತ ಹೇಳಿದ್ರೆ ಸಂಬಳವನ್ನು ಕಿತ್ಕೊಂಡು, ಪೆನ್ಷನ್ ಕಿತ್ಕೊಂಡು ಈ ರಾಷ್ಟ್ರವನ್ನು ಉದ್ಧಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಭಾವನೆ ಬರಬಾರ್ದು ಅಂತ ಹೇಳಿ ಅದೇ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ NPS ಅನ್ನು ನ್ಯೂ ಪೆನ್ಷನ್ ಸ್ಕೀಮ್ ಅಂತೇಳಿ ಬಾಯಲ್ಲಿ ಕರ್ಕೊಂಡ್ರು. ಇದು ಮಂಗನನ್ ಮಾಡಿದ್ದಂಥ ಒಂದು ಉದಾಹರಣೆ ಇದು. ಆಮೇಲೆ ಅವತ್ತು ಒಂದು ಆದೇಶನ ಮಾಡ್ತಾರೆ 22 ಡಿಸೆಂಬರ್ 2003ಕ್ಕೆ ಆದೇಶವನ್ನು ಮಾಡ್ತಾರೆ ಕೇಂದ್ರ ಸರ್ಕಾರದಲ್ಲಿ. ಅಂದಿನ ಪ್ರಧಾನಮಂತ್ರಿಗಳು ಅಟಲ್ ಬಿಹಾರಿ ವಾಜಪೇಯಿ ಅವರು ಆಗಿರ್ತಾರೆ. ಅವರು 19 ಮಾರ್ಚ್ 1998 ಟು 22 ಮೇ 2004ವರೆಗೆ ಪ್ರಧಾನಿಯಾಗಿರ್ತಾರೆ. ಮೇ 2004ವರೆಗೂ ಪ್ರಧಾನಿಯಾಗಿರ್ತಾರೆ. ಜನವರಿ 1ಕ್ಕೆ ಅವರು ಜಾರಿ ಮಾಡಿರ್ತಾರೆ ಕೇಂದ್ರ ಸರ್ಕಾರದಲ್ಲಿ. ಆಮೇಲೆ ಕೇಂದ್ರ ಸರ್ಕಾರ ಆದೇಶ ಮಾಡಿರುವಂಥದ್ದು ಕೇಂದ್ರ ಸರ್ಕಾರ ಸಂಬಳ ಕೊಡುವಂತಹ ನೌಕರರಿಗೆ ಮಾತ್ರ, ಕೇಂದ್ರದ ಇಲಾಖೆಗಳಿಗೆ ಮಾತ್ರ ಅನ್ವಯ ಅದು. ದೇರ್ ಇಸ್ ನೋವೇರ್ ಕನ್ಸರ್ನ್ ವಿತ್ ದ ಸ್ಯಾಲರಿ ಆಫ್ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆ್ಯಂಡ್ ದ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್. ಚರ್ಚೆ ಮಾಡಿದ್ರೆ ಸರ್ಕಾರಕ್ಕೆ ಕಣ್ತೆರೆಸಿ ಅದರ ಮಾರ್ಪಾಡುಗಳನ್ನು ಸರಿಪಡಿಸೋ ಕೆಲಸಗಳನ್ನು ಮಾಡ್ಬೋದು. ಪ್ರೈಮರಿ ಟೀಚರ್ಸು ಇಬ್ಬರು ಒಟ್ಟಿಗೆ ಅಪಾಯಿಂಟ್ ಆಗ್ತಾರೆ ಅಂತ ಇಟ್ಕೊಳ್ಳಿ. ಒಬ್ಬರು B.Ed ಮಾಡಿಕೊಂಡು ಹೈಯರ್ ಎಜುಕೇಷನ್ ಮೇಲೆ ಹೈಸ್ಕೂಲ್ಗೆ ಹೋಗ್ತಾರೆ, ಪ್ರಮೋಷನ್ ಆದವ್ರಿಗೆ ಸಂಬಳ ಕಡಿಮೆ. ಇದು ಯಾವ ನ್ಯಾಯ ಇದು? ಇದು ಯಾವ ಸಾಮಾಜಿಕ ನ್ಯಾಯ ಇದು? ಯಾವ ಕಾನೂನು ಇದು? ಅದಕ್ಕೆ ಕಾರಣ ಏನಿದೆ ಅಂತ ಹೇಳಿದ್ರೆ, ನಿರಂತರವಾಗಿ ಯಾರಿಗೆ ಪ್ರಮೋಷನ್ ಆಗೋದಿಲ್ವೋ 10 ವರ್ಷಗಳು ಅವರಿಗೆ 10 ವರ್ಷಕ್ಕೊಮ್ಮೆ 15, 20, 25, 30, 35 ವರ್ಷದವರೆಗೆ ಒಂದೊಂದು ಎಕ್ಸ್ಟ್ರಾ ಇನ್ಕ್ರಿಮೆಂಟ್ ಕೊಡಬೇಕು ಅನ್ನೋ ನಿಯಮ ಇದೆ. ಪ್ರಮೋಷನ್ ಆಗದೇ ಇರೋರಿಗೆ, ಪ್ರಮೋಷನ್ ಆದರೆ ಆ ಎಕ್ಸ್ಟ್ರಾ ಇನ್ಕ್ರಿಮೆಂಟ್ ಇಲ್ಲ. ಹಾಗಾಗಿ ಪ್ರಮೋಷನ್ ಆಗದೇ ಇರೋವ್ರಿಗೇ 3-4 ಇನ್ಕ್ರಿಮೆಂಟ್ ಜಾಸ್ತಿ ಸಿಗೋದ್ರಿಂದ ಸುಮಾರು 6,000 ರೂಪಾಯಿಂದ 16,000 ರೂಪಾಯಿ ಸಂಬಳ ಪ್ರಮೋಷನ್ ಆದವರು ಕಡಿಮೆ ತಗೊಳ್ತಿದ್ದಾರೆ. ಹಾಗೆಯೇ ಹೈಸ್ಕೂಲಿಂದ ಕಾಲೇಜ್ಗೆ ಹೋದಂಥವ್ರು ಉಪನ್ಯಾಸಕರು, ಹೈಸ್ಕೂಲ್ ಟೀಚರಿಂದ HM ಆದವರು, ಉಪನ್ಯಾಸಕರಿಂದ ಪ್ರಾಂಶುಪಾಲರಾದಂಥವ್ರು, ಇವರಿಗೆ ಬಡ್ತಿ ಹೊಂದಿದಂಥ ಶಿಕ್ಷಕರಿಗೆ ನ್ಯಾಯ ಕೊಡಿಸ್ಬೇಕಾದಂಥ ಅಗತ್ಯತೆ ಇದೆ. ಅದಕ್ಕೊಂದು ಪರಿಹಾರೋಪಾಯವನ್ನು ನಾವು ಕಂಡುಕೊಳ್ಬೇಕು. ಬಾರಿಗೆ ನಾನು ಅಭ್ಯರ್ಥಿಯಾಗಿ ಬರ್ತಾ ಇದ್ದೇನೆ. ನನಗೆ ಶಿಕ್ಷಕರ ಪರಿಚಯ ಹೊಸದೇನಲ್ಲ, ಎಲ್ಲರ ಸಂಪರ್ಕದಲ್ಲಿದ್ದೇನೆ. ಅವರ ಸಮಸ್ಯೆಗಳಿಗೂ ಕೂಡ ಸ್ಪಂದಿಸ್ಕೊಂಡು ಬಂದಿದ್ದೇನೆ. ಈ ಬಾರಿ ಯಾರು ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣಕರ್ತರಾದರೂ ಹಿಂದಿನ MLCಗಳು ಮತ್ತು ಹಾಲಿ MLC ಅವ್ರಿಗೆ ಮತ್ತು ಅವ್ರ ಪಕ್ಷದವ್ರಿಗೆ ಪಾಠ ಕಲಿಸುವಂಥ ಚುನಾವಣೆ ಆಗಬೇಕು. ಇದು ಶಿಕ್ಷಕರ ಚುನಾವಣೆ ಆಗಬೇಕು. ಇದು ಶಿಕ್ಷಕರ ವರ್ಷ ಆಗಬೇಕು. ಒಬ್ಬ ಶಿಕ್ಷಕರನ್ನು ಆಯ್ಕೆ ಮಾಡೋದ್ರ ಮೂಲಕ ಅಂತೇಳಿ
ನಾನು ಶಿಕ್ಷಕ ಬಂಧುಗಳು ವಿನಂತಿಸ್ತಾ ತಮ್ಮೆಲ್ಲರನ್ನೂ ಕೂಡ ಸಹಕಾರಕ್ಕಾಗಿ ಕೋರ್ತೇನೆ.